ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ಆಗಿ ಡಬ್ಲ್ಯೂ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿಯ ಈ ಎರಡು ಶೋಗಳು ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ. ಅಂಡ್ ಈಗಾಗಲೇ ಸೂಪರ್ ಸ್ಟಾರ್ಸ್ ಗಳೆಲ್ಲರೂ ಕೂಡ ಸೌದಿ ಅರೇಬಿಯಾನ ಹೋಗಿ ತಲುಪಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಟ್ರಿಪಲ್ ಎಚ್ ಅವರ ಒಂದು ಟ್ವೀಟ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ನೆಕ್ಸ್ಟ್ ಆಫ್ ರಿಯಾದ್ ಎಕ್ಸೈಟೆಡ್ ಟು ಕಿಕ್ ಆಫ್ ಎ ಗ್ರೇಟ್ ವೀಕೆಂಡ್ ಇನ್ ದ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ ಹೆಡ್ ಆಫ್ ಸ್ಮ್ಯಾಕ್ ಡೌನ್ ಅಂಡ್ ಕಿಂಗ್ ಆಫ್ ದ ರಿಂಗ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಒಂದು ಟ್ವೀಟ್ ನ ಮಾಡಿದ್ದಾರೆ. ಇಷ್ಟೊತ್ತಿಗೆ ಅವ್ರು ಹೋಗಿ ತಲುಪಿರ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ರ್ಯಾಂಡಿ ಆರ್ಟನ್ ಆಗಿರ್ಬೋದು, ಲಿವ್ ಮಾರ್ಗನ್ ಆಗಿರ್ಬೋದು, ಬೇಲಿ ಆಗಿರ್ಬೋದು, ಗಂತರ್ ಆಗಿರ್ಬೋದು, ನಮ್ಮ ಚಾರ್ಟ್ ಗೇಬಲ್ ಆಗಿ ಔಟಿಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೋಗಿ ಸೌದಿ ಅರೇಬಿಯಾನ ತಲುಪಿದ್ದಾರೆ. ಅಂಡ್ ಅಲ್ಲಿ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತಿದ್ದಾರೆ. ನೋಡೋಣ ಗೈಸ್ ಸ್ಮ್ಯಾಕ್ ಡೌನ್ ಆಗಿ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ನ ಡಬ್ಲ್ಯೂ ಅವರು ಎಷ್ಟು ಚೆನ್ನಾಗಿ ಬುಕ್ ಮಾಡ್ತಾರೆ ಅಂತ. ಇಷ್ಟೇ ಅಲ್ಲ ಗೈಸ್, ಸ್ಟೇಜ್ ಕೂಡ ರಿವೀಲ್ ಆಗಿದೆ, ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಅಲ್ಲಿ ಡಬ್ಲ್ಯೂ ಅವರು ಮೀಟ್ ಅಂಡ್ ಗ್ರೀಟ್ ನು ಕೂಡ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಸಂಪೂರ್ಣ ಸೆಟ್ ನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಡಬ್ಲ್ಯೂ ಅವರು ಸಿಂಪಲ್ ಆಗಿ ಸ್ಕ್ರೀನ್ಸ್ ಗಳನ್ನ ಇಲ್ಲಿ ಜಾಸ್ತಿ ಯೂಸ್ ಮಾಡಿದ್ದಾರೆ. ಐ ಥಿಂಕ್ ಪಿಂಕ್ ಕಲರ್ ನ ಇಲ್ಲಿ ಕ್ವೀನ್ ಆಫ್ ದ ರಿಂಗ್ ಗೆ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಗೈಸ್, ಚೂರೇ ಎಕ್ಸೈಟ್ಮೆಂಟ್ ಇದೆ. ಮ್ಯಾಚಸ್ ಗಳನ್ನ ನೋಡ್ತಾ ಇದ್ರೆ ಕ್ವಾಲಿಟಿ ಮ್ಯಾಚಸ್ ಗಳು ಪ್ರಾಬಬ್ಲಿ ನಮಗೆ ನೋಡೋದಿಕ್ಕೆ ಸಿಗಬಹುದು ಅಂತ. ಇನ್ನ ಪ್ರಾಬಬ್ಲಿ ಅಲ್ಲೇನಾದ್ರೂ ನಮಗೆ ಸರ್ಪ್ರೈಸಸ್ ಗಳೇನಾದ್ರೂ ನೋಡೋದಿಕ್ಕೆ ಸಿಕ್ಕಿದ್ರೆ, ಅಂದ್ರೆ ಅಂಕಲ್ ಹೌಡಿಯ ರಿಟರ್ನ್ ಏನಾದ್ರೂ ನೋಡೋದಿಕ್ಕೆ ಸಿಕ್ಕರೆ, ಅಫ್ಕೋರ್ಸ್ ರಿಟರ್ನ್ ಆಗ್ತಾರೆ ಅಂತ ಡಬ್ಲ್ಯೂ ಅವರೇ ಹಿಂಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಏನಾದ್ರೂ ಅಂಕಲ್ ಹೌಡಿಯ ರಿಟರ್ನ್ ನ ಡಬ್ಲ್ಯೂ ಅವರು ಮಾಡಿಸಿದ್ರೆ ಒಂದು ಅದ್ಭುತವಾದ ಪೇಪರ್ ವ್ಯೂ ನ ಡಬ್ಲ್ಯೂ ಅವರು ಇಲ್ಲಿ ಪುಲ್ ಮಾಡ್ತಾರೆ ಅಂತ ಅನ್ಕೋತೀನಿ. ನಿಮ್ಗೆ ಏನ್ ಅನ್ಸುತ್ತೆ? ಅಂಕಲ್ ಹೌಡಿ ರಿಟರ್ನ್ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ನಾನು ಕೂಡ ನನ್ನ ಪ್ರಿಡಿಕ್ಷನ್ ನ ತಗೊಂಡು ಆದಷ್ಟು ಬೇಗ ಸಿಗ್ತೀನಿ. ಸೊ ಅಂಕಲ್ ಹೌಡಿ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡೆಕ್ಸ್ಟರ್ ಲೂಮಿಸ್ ಅವರು ಕೂಡ ಈ ಒಂದು ಫ್ಯಾಕ್ಷನ್ ನ ಭಾಗ ಆಗಿರ್ತಾರೆ. ಅಂದ್ರೆ ವೈರ್ಡ್ 6 ಫ್ಯಾಕ್ಷನ್ ನಲ್ಲಿ ನಮ್ಮ ಡೆಕ್ಸ್ಟರ್ ಲೂಮಿಸ್ ಅವರು ಕೂಡ ಇರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಈಗ ನಮ್ಮ ಡೆಕ್ಸ್ಟರ್ ಲೂಮಿಸ್ ಅವರ ಹೊಸ ಲುಕ್ ನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಅವರು ಸ್ವಲ್ಪ ಬಿಯರ್ಡ್ ನ ಗ್ರೋ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಲಿಟರಲಿ ಗೈಸ್ ಡಿಫರೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಮೊದಲಿದ್ದಂತಹ ಡೆಕ್ಸ್ಟರ್ ಲೂಮಿಸ್ ಹಾಗೆ ಈಗ ಕಾಣಿಸ್ತಿರ್ತಕ್ಕಂತಹ ಡೆಕ್ಸ್ಟರ್ ಲೂಮಿಸ್ಗೂ ತುಂಬಾ ದೊಡ್ಡ ವ್ಯತ್ಯಾಸ ನಮಗೆ ಕಾಣಿಸ್ತಾ ಇದೆ. ಅಂಡ್ ಇದರಿಂದ ಪ್ರಾಬಬ್ಲಿ ಇವರು ಜಾಯಿನ್ ಕೂಡ ಆಗ್ಬಹುದು ಅಂತ ಅನ್ನಿಸ್ತಾ ಇದೆ, ಯಾಕಂದ್ರೆ ಲುಕ್ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ನೋಡೋಣ ಗೈಸ್, ಇನ್ನೇನು ನಮಗೆ ವೈರ್ಡ್ 6 ಫ್ಯಾಕ್ಷನ್ ನೋಡೋದಿಕ್ಕೆ ಸಿಗುತ್ತೆ. ಈ ಒಂದು ಅಂಕಲ್ ಹೌಡಿಯ ಫ್ಯಾಕ್ಷನ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಡಬ್ಲ್ಯೂ ಅವರೇ ಆದಷ್ಟು ಬೇಗ ರಿವೀಲ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಹಾಗೆ ನೆಟ್ಫ್ಲಿಕ್ಸ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಮಂಡೇ ನೈಟ್ ರೋ ಮುಂದಿನ ವರ್ಷ 2025ಕ್ಕೆ ನೆಟ್ಫ್ಲಿಕ್ಸ್ ಗೆ ಹೋಗ್ತಾ ಇದೆ ಅಂತ. ಅಂಡ್ ಈಗ ಬರ್ತಿರುವಂತಹ ಅಪ್ಡೇಟ್ ಗಳ ಪ್ರಕಾರ ನೆಟ್ಫ್ಲಿಕ್ಸ್ ಅವರು ಡಬ್ಲ್ಯೂ ಇಲ್ಲಿ ಇರ್ತಕ್ಕಂತಹ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳ ಸಪರೇಟ್ ಡಾಕ್ಯುಮೆಂಟ್ರಿನ ಕೂಡ ರೆಡಿ ಮಾಡ್ತಾರಂತೆ ನೆಟ್ಫ್ಲಿಕ್ಸ್ ಅಲ್ಲಿ ಏರ್ ಮಾಡೋದಕ್ಕೆ. ಲಿಟರಲಿ ಗೈಸ್ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಅಫ್ಕೋರ್ಸ್ ಡಬ್ಲ್ಯೂ ಅವರು ಕೂಡ ಡಾಕ್ಯುಮೆಂಟ್ರಿನ ತೆಗಿತಾರೆ, ಬಟ್ ಅವರು ಲೆಜೆಂಡರಿ ಸೂಪರ್ ಸ್ಟಾರ್ಸ್ ಗಳು ಹಾಗೆ ಟಾಪ್ ಸೂಪರ್ ಸ್ಟಾರ್ಸ್ ಗಳ ಡಾಕ್ಯುಮೆಂಟ್ರಿಗಳನ್ನ ಮಾತ್ರ ತೆಗಿತಾರೆ. ಬಟ್ ಇಲ್ಲಿ ನೆಟ್ಫ್ಲಿಕ್ಸ್ ಅವರು ಎಲ್ಲಾ ಸೂಪರ್ ಸ್ಟಾರ್ಸ್ ಗಳ ಡಾಕ್ಯುಮೆಂಟ್ರಿನ ತೆಗಿಯೋದ್ರಿಂದ ಈ ಮಿಡ್ ಕಾರ್ಡ್ ಸೂಪರ್ ಸ್ಟಾರ್ಸ್ ಗಳಾಗಿರ್ಬೋದು, ಲೋವರ್ ಲೆವೆಲ್ ಸೂಪರ್ ಸ್ಟಾರ್ಸ್ ಗಳಾಗಿರ್ಬೋದು, ಅವರ ಮೈಂಡ್ ಅಲ್ಲಿ ಯಾವ ರೀತಿ ಓಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಅಂಡ್ ಈಗಾಗಲೇ ನಮ್ಮ CM ಪಂಕ್ ಅವರು ಕೂಡ ನೆಟ್ಫ್ಲಿಕ್ಸ್ ನ ಹೆಡ್ ಕ್ವಾರ್ಟರ್ ಅಲ್ಲಿ ಇದ್ದಾರೆ, ಯಾಕಂದ್ರೆ ಅವರು ಕೆಲವೊಂದಷ್ಟು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಡಬ್ಲ್ಯೂ ಗೆ ಸಂಬಂಧಪಟ್ಟಂತಹ ಕೆಲಸವನ್ನೇ ಮಾಡೋದಕ್ಕೆ ನಮ್ಮ CM ಪಂಕ್ ಅವರು ನೆಟ್ಫ್ಲಿಕ್ಸ್ ಗೆ ಹೋಗಿದ್ದಾರೆ ಅಂತ ಅನ್ಕೋತೀನಿ. ಗೈಸ್ ಮುಂದಿನ ವರ್ಷ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಗೆ ಹೋದಾಗ ನೋಡೋಣ ಡಬ್ಲ್ಯೂ ಇಲ್ಲಿ ಯಾವ ರೀತಿಯ ಬದಲಾವಣೆಗಳು ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅಂತ. ಅಂಡ್ ಅಷ್ಟೊತ್ತಿಗೆ ನಮ್ಮ ರಾಕ್ ಅವರು ಕೂಡ ವಾಪಸ್ ಬಂದಿರ್ತಾರೆ. ಸೊ ರಾಕ್ ನೆಟ್ಫ್ಲಿಕ್ಸ್ ಕನೆಕ್ಷನ್ ನಿಮಗೆ ಗೊತ್ತಿರಬಹುದು, ಹಾಲಿವುಡ್ ಇಂದ ಬಂದಿದೆ. ನೋಡೋಣ ಎಷ್ಟು ಬ್ರೂಟಾಲಿಟಿನ ಡಬ್ಲ್ಯೂ ಅವರು ತೋರಿಸೋದಕ್ಕೆ ಸಾಧ್ಯನೋ ಅಷ್ಟನ್ನ ಇಲ್ಲಿ ತೋರಿಸುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ರೀಸೆಂಟ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡ್ರೂ ಮ್ಯಾಕೆಂಟೈರ್ ಅವರ ಕಾಂಟ್ರಾಕ್ಟ್ ವಿಚಾರದಲ್ಲಿ ಸಖತ್ತು ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಿಕ್ಕೆ ಸಿಗ್ತಾ ಇತ್ತು. ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರೇ ಅಫಿಷಿಯಲ್ ಆಗಿ ಡಬ್ಲ್ಯೂ ಜೊತೆ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಅದಕ್ಕಿಂತ ಮುಂಚೆ ಡ್ರೂ ಮ್ಯಾಕೆಂಟೈರ್ ಅವರು ಡಬ್ಲ್ಯೂ ಕಂಪನಿನ ಬಿಟ್ಟು AEW ಕಂಪನಿಗೂ ಕೂಡ ಹೋಗಬಹುದು ಅಂತ ಕೆಲವೊಂದಷ್ಟು ಅಪ್ಡೇಟ್ ಗಳು ಬರ್ತಾ ಇತ್ತು ಅಂತಾನೆ ಹೇಳ್ಬೋದು. ಅಂಡ್ ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇದೆಲ್ಲದಕ್ಕೂ ಕೂಡ ಉತ್ತರನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಡಬ್ಲ್ಯೂ ಜೊತೆ ನನ್ನ ಕಾಂಟ್ರಾಕ್ಟ್ ಮುಗಿದ್ಮೇಲೆ ನನಗೆ ಯಾವತ್ತೂ ಕೂಡ ಒಂದು ಥಾಟ್ ಬಂದಿರಲಿಲ್ಲ ನಾನು ಈ ಒಂದು ಕಂಪನಿನ ಲೀವ್ ಮಾಡ್ತೀನಿ ಅಂತ. ಗೊತ್ತಿತ್ತು ನನಗೆ ಡಬ್ಲ್ಯೂ ಅವರು ನನಗೆ ಕಾಂಟ್ರಾಕ್ಟ್ ನ ಕೊಡ್ತಾರೆ ಅಂತ. ಅಂಡ್ ಅದೇ ರೀತಿ ಆಯ್ತು. ಅಂಡ್ ನಾನು ಸ್ಕಾಟ್ಲೆಂಡ್ ಅಂದ್ರೆ ಕ್ಲಾಶ್ ಅಟ್ ದ ಕ್ಯಾಸಲ್ ಅಲ್ಲಿ ಡಬ್ಲ್ಯೂ ಚಾಂಪಿಯನ್ ಆಗೋದಕ್ಕೆ ಇಷ್ಟಪಟ್ಟಿದ್ದೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಅಂಡ್ ಅವರು ಹೇಳ್ತಾರೆ, ಸ್ಕಾಟ್ಲೆಂಡ್ ಅಲ್ಲಿ ನಾನು ಮತ್ತೊಮ್ಮೆ ನನ್ನ ಜನಗಳ ನಡುವೆ ವರ್ಲ್ಡ್ ಹೆವಿ ವೆಯ್ಟ್ ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಅಂಡ್ ಈಗ
ಈಗಾಗಲೇ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಚಾಲೆಂಜ್ ನ ಮಾಡಾಗಿದೆ. ನೀನು ಯಾವಾಗ ಬಂದು ನನ್ನ ಮೇಲೆ ಮ್ಯಾಚ್ ಕೇಳ್ತೀಯೋ ಆಗ ನಾನು ನಿನಗೆ ನನ್ನ ಚಾಂಪಿಯನ್ಶಿಪ್ಗೆ ಮ್ಯಾಚ್ ನ ಕೊಡ್ತೀನಿ ಅಂತ. ಅಂಡ್ ಅವ್ರು ಹೇಳ್ತಾರೆ ಡೇಮಿಯನ್ ಪ್ರಿಸ್ಟ್ ಅವರು ಅಲ್ಲಿವರೆಗೂ ಏನಾದರೂ ಚಾಂಪಿಯನ್ ಆಗಿದ್ರೆ ನಾನು 100% ಅವ್ರನ್ನ ಫೇಸ್ ಮಾಡ್ತೀನಿ ಅಂತ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕಡೆಯಿಂದ ಒಂದು ಟ್ವೀಟ್ ಕೂಡ ನೋಡೋದಕ್ಕೆ ಸಿಗುತ್ತೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ಕ್ಲಾಶ್ ಎಟ್ ದ ಕ್ಯಾಸಲ್ ನ ಪೋಸ್ಟರ್ ಕೂಡ ರಿವೀಲ್ ಮಾಡಿದ್ದಾರೆ. ಲಿಟರಲಿ ಗೈಸ್ ಪೋಸ್ಟರ್ ಮಾತ್ರ ಅಮೇಜಿಂಗ್ ಆಗಿ ಕಾಣಿಸ್ತಾ ಇದೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೇಳಿ ಮಾಡಿಸ್ದಂಗಿದೆ ಅಂತಾನೆ ಹೇಳ್ಬಹುದು ಈ ಬಾರಿಯ ಕ್ಲಾಶ್ ಎಟ್ ದ ಕ್ಯಾಸಲ್ ನ ಹೊಸ ಪೋಸ್ಟರ್. ಅಂಡ್ ನಮಗೆ ಜೂನ್ 15ನೇ ತಾರೀಕು ಕ್ಲಾಶ್ ಎಟ್ ದ ಕ್ಯಾಸಲ್ ನೋಡೋದಕ್ಕೆ ಸಿಗ್ತಾ ಇದೆ ಸ್ಕಾಟ್ಲ್ಯಾಂಡ್ ಇಂದ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಟ್ವೀಟ್ ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಇಫ್ ಮ್ಯಾಕೆಂಟೈರ್ ಲೂಸ್ ವಿ ರಾಯಟ್ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ನಾನೇನಾದ್ರೂ ಈ ಬಾರಿ ಸೋತ್ರೆ ನಾವು ದಂಗೆ ಮಾಡ್ಬಿಡ್ತೀವಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ನೋಡೋಣ ಗೈಸ್, ಈ ಬಾರಿ ಐ ಥಿಂಕ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಜನಗಳ ಮುಂದೆ ಗೆಲ್ತಾರೆ ಅಂತ ಅನ್ಕೋತೀನಿ. ಅಂಡ್ ಹಿಂಗೆ ಡಬ್ಲ್ಯೂ ಅವರು ನೆಕ್ಸ್ಟ್ ಸ್ಟೋರಿನ ತಗೊಂಡು ಹೋಗ್ಬಹುದು. ಇಷ್ಟೇ ಅಲ್ಲ ಗೈಸ್, ಇನ್ನು ತುಂಬಾ ಅಪ್ಡೇಟ್ಗಳಿದೆ. ರೋಮನ್ ರೈನ್ಸ್ ಅವರ ರಿಟರ್ನ್ ಬಗ್ಗೆನೂ ಕೂಡ ಝೇರೋ ನ್ಯೂಸ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ತಗೊಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.